Dear students, myself Ravi here. Today we have to learn about sets. So ಅದರಲ್ಲಿ ನಿಮಗೆ ಆಪರೇಷನ್ ಆನ್ ಸೆಟ್ಸ್ ಅಲ್ಲಿ ನಿಮಗೆ how to operate on sets. So ಅದರಲ್ಲಿ ನಿಮಗೆ union of sets, intersection of sets, difference of sets and complement of sets ಅಂತ 4 types ಬರುತ್ತೆ. ಸೊ ಇಲ್ಲಿ ನಿಮಗೆ ಏನ್ ಡಿಸ್ಕಷನ್ ಮಾಡೋಣ ಅಂದ್ರೆ ಈ ಕ್ಲಾಸಸ್ ಅಲ್ಲಿ ಆಪರೇಷನ್ ಆನ್ ಸೆಟ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಆಪರೇಷನ್ ಆನ್ ಸೆಟ್ಸ್ ಅಂತ ಹೇಳಿದ್ರೆ 2 sets or 2 or more sets ನ ತಗೊಂಡು ನಾವು ಏನೇನೆಲ್ಲ ಆಪರೇಟ್ ಮಾಡಬಹುದು. ಅಂದ್ರೆ ನೀವು 2 ನಂಬರ್ಸ್ ತಗೊಂಡು ಏನೇನೆಲ್ಲ ಆಪರೇಟ್ ಮಾಡ್ತೀರಾ, ಅಡಿಷನ್ ಮಾಡ್ತೀವಿ, ಸಬ್ಟ್ರಾಕ್ಷನ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಡಿವಿಷನ್ ಮಾಡ್ತೀವಿ. ಸೊ ಈ ತರ ನಾವು ನಂಬರ್ಸ್ ತಗೊಂಡು ನಾವು ಅದ್ರ ಜೊತೆ ಆಟ ಆಡ್ಬೋದು. ಸೊ ಅದೇ ತರ ನೀವು 2 or more sets ತಗೊಂಡು ಅದರಲ್ಲಿ ನಾವು ಏನೇನೆಲ್ಲ ಮಾಡ್ಬೋದು, ಯಾವ ತರ ಆಪರೇಟ್ ಮಾಡ್ಬೋದು ಅವನ್ನ ಅಂತ ಆ ತರ ತಿಳ್ಕೊಳ್ಳೋಣ ಇವತ್ತು. ಸೊ ಅದರಲ್ಲಿ ಫಸ್ಟ್ ಬಂದು ನಿಮ್ಗೆ ಇಲ್ಲಿ ಯೂನಿಯನ್ ಆಫ್ ಸೆಟ್ಸ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಒಂದು ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಡಿಫರೆನ್ಸ್ ಆಫ್ ಸೆಟ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಕಾಂಪ್ಲಿಮೆಂಟ್ ಆಫ್ ಸೆಟ್ಸ್ ಅಂತ ಬರುತ್ತೆ. ನಿಮ್ಗೆ ಇಲ್ಲಿ ಡಿಫರೆನ್ಸ್ ಆಫ್ ಸೆಟ್ಸ್ ಮತ್ತೆ ಕಾಂಪ್ಲಿಮೆಂಟ್ ಆಫ್ ಸೆಟ್ಸ್ ಎರಡನ್ನೂ ಕೂಡ ಸೊ ನಿಮ್ಗೆ ಇಲ್ಲಿ ಸಿಲೆಬಸ್ ನ ರೆಡ್ಯೂಸ್ ಮಾಡಿದಾಗ ಅದನ್ನ ತೆಗೆದಾಕ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ವೆರಿ ಸಿಂಪಲ್. ಸೊ ಆಪರೇಷನ್ ಆಫ್ ಸೆಟ್ಸ್ ಅಲ್ಲಿ ಎರಡೇ ಬರೋದು ನಿಮ್ಗೆ ಯೂನಿಯನ್ ಆಫ್ ಸೆಟ್ಸ್ ಅಂಡ್ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಅಂತ. ವೆರಿ ಸಿಂಪಲ್ ನಿಮ್ಗೆ ಇದು ಮ್ಯಾಥಮೆಟಿಕ್ಸ್ ಅಲ್ಲಿ. ನೋಡಿ, ಯೂನಿಯನ್ ಆಫ್ ಸೆಟ್ಸ್ ಅಂತ ನೋಡ್ರೆ ಟೂ ಸೆಟ್ಸ್ ಎ ಅಂಡ್ ಬಿ ಆರ್ ಯೂನಿಯನ್ ಯಾವ ತರ ಮಾಡೋದು ಅಂತ ಹೇಳಿದ್ರೆ ಯೂನಿಯನ್ ಸಿಂಬಲ್ ಇದು. ಸೊ 2 sets A and B, A union B is the set. ಯೂನಿಯನ್ ಅಂತ ಹೇಳಿದ್ರೆ ಅದು ಕೂಡ ಸೆಟ್ ಆಗಿರುತ್ತೆ. ಸೊ X such that X belongs to A or X belongs to B ಅಂತ. ಸೊ ಯೂನಿಯನ್ ಆಫ್ 2 sets A and B is the set. The elements belongs to either A or B or both ಅಂತ ಹೇಳ್ತೀವಿ ನಾವಲ್ಲಿ. ಸೊ ಏನಾಗಿರ್ಬೇಕು, ಯೂನಿಯನ್ ಬಿ A ಯೂನಿಯನ್ B ಅಂತ ಇದನ್ನ ರೀಡ್ ಮಾಡೋದು ನಾವು. ಸೊ A union B is the set. So which contains the elements either in A or B or both ಅಂತ. ಸೊ ಅಂದ್ರೆ X belongs to X. X is the element belongs to A union B. So this is X belongs to A or X belongs to B or X belongs to A union A and B also ಅಂತ ತಗೋತೀವಿ ನಾವಲ್ಲಿ. ನೋಡಿ, ವೆರಿ ಸಿಂಪಲ್. ನಿಮ್ಗೆ ಎಕ್ಸಾಂಪಲ್ ಕೊಟ್ರೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಏನಲ್ಲಿ ನಾನು ಫಾರ್ ಎಕ್ಸಾಂಪಲ್ ಟೇಕ್ 1 2 3 ಎಲಿಮೆಂಟ್ಸ್ ತಗೊಂಡಿದ್ದೀನಿ. ಸೊ ದೆನ್ ಬಿ ನಲ್ಲಿ ಕೂಡ 3 4 5 ತಗೊಂಡಿದ್ದೀನಿ ಇಲ್ಲಿ. ಸೊ ಎ ಯೂನಿಯನ್ ಬಿ ಯಾವ ತರ ಮಾಡೋದು ಅಂತ ಹೇಳಿದ್ರೆ, ಸೊ ಏನಾಗಿರ್ಬೇಕು, ಎ ಯೂನಿಯನ್ ಬಿ ಇಸ್ ದ ಸೆಟ್. ಸೊ ವಿಚ್ ಎಲಿಮೆಂಟ್ಸ್ ದಿ ಸೆಟ್ ಕಂಟೈನ್ಸ್ ದ ಎಲಿಮೆಂಟ್ಸ್ ಐದರ್ ಇನ್ ಎ ಆರ್ ಬಿ ಆರ್ ಬೋತ್ ಅಂತ ತಗೋತೀವಿ ನಾವಿಲ್ಲಿ. ಸೊ ನೋಡಿ, ತಗೊಳ್ತೀವಿ ಯಾವ ತರ ಲೀಸ್ಟ್ ಮಾಡೋದು ಇದನ್ನ. ಸೊ ಎರಡರಲ್ಲಿ ಇರೋ ಎಲಿಮೆಂಟ್ಸ್ ಕೂಡ ತಗೋಬಹುದು. ಒನ್ ಇದೆ, ಇಲ್ಲಿ 1 ತಗೋತೀರಾ. 2, ಸೊ ಸೀರಿಯಲ್ ಬರೀಬೇಕು ಇಲ್ಲಿ. 1 ನೆಕ್ಸ್ಟ್ 2 ನೆಕ್ಸ್ಟ್ 3 ಎರಡರಲ್ಲೂ ಇದೆ, ಹಾಗಾಗಿ 1 ಟೈಮ್ಸ್ ಮಾತ್ರ ತಗೊಳ್ಳಿ. ನೆಕ್ಸ್ಟ್ 4 ತಗೊಳ್ಳಿ, ನೆಕ್ಸ್ಟ್ 5 ತಗೊಳ್ಳಿ. ಈ ತರ ಸೀರಿಯಲ್ ಎರಡರಲ್ಲೂ ಇರೋದನ್ನ ಬರ್ಕೊಂಡು ಹೋಗೋದು. ಎರಡರಲ್ಲೂ ಸೇಮ್ ಎಲಿಮೆಂಟ್ಸ್ ಇದ್ರೆ ಅದನ್ನ ಒಂದ್ಸಲ ಮಾತ್ರ ನೀವು ಬರೀಬೇಕು ಅದನ್ನ. ಸೊ 1 ನೆಕ್ಸ್ಟ್ ಎ ನಲ್ಲಿರೋ ಎಲಿಮೆಂಟ್ಸ್ ತಗೋಬೇಕು, ಬಿ ನಲ್ಲಿರೋ ಎಲಿಮೆಂಟ್ಸ್ ತಗೋಬೇಕು. ಎ ಎನ್ ಬಿ ಅಂದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಎ ನಲ್ಲಿರೋ ಎಲಿಮೆಂಟ್ಸ್ ತಗೋಬೇಕು, ಬಿ ನಲ್ಲಿರೋ ಎಲಿಮೆಂಟ್ಸ್ ಗಳು ಕೂಡ ತಗೋಬೇಕು, ನೀವು ಲಿಸ್ಟ್ ಮಾಡಬೇಕು. ಸೊ ಅವೆರಡರಲ್ಲೂ ಇದ್ದ ಎಲಿಮೆಂಟ್ಸ್ ಒಂದ್ಸಲ ಮಾತ್ರ ತಗೋಬೇಕು. ಸೊ ಹಾಗಾಗಿ 1 ತಗೊಂಡಿದ್ದೀನಿ, 2 ತಗೊಂಡಿದ್ದೀನಿ, ನೆಕ್ಸ್ಟ್ 3 ಎರಡರಲ್ಲಿ ಇದೆ, ಒಂದ್ಸಲ ಮಾತ್ರ ತಗೊಳ್ಳಿ. ನೆಕ್ಸ್ಟ್ 4 ಬಿ ನಲ್ಲಿದೆ, ಅದನ್ನು ತಗೋಬೇಕು. 5 ನಲ್ಲಿ ಇರಬೇಕು. ಟೋಟಲಿ ಎ ಯೂನಿಯನ್ ಬಿ ಅಂದ್ರೆ ಸೊ ದ ಸೆಟ್ ಇಟ್ ಕಂಟೈನ್ಸ್ ದ ಎಲಿಮೆಂಟ್ಸ್ ಐದರ್ ಇನ್ ಎ ಆರ್ ಬಿ ಆರ್ ಬೋತ್ ಎ ಅಂಡ್ ಬಿ. ಸೊ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ನಾನು. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಯೂನಿಯನ್ ಆಫ್ ಸೆಟ್ಸ್ ಬಂದ್ರೆ ನಿಮ್ಗೆ ಏನೇನೆಲ್ಲ ಪ್ರಾಪರ್ಟೀಸ್ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಎ ಯೂನಿಯನ್ ಬಿ ಈಕ್ವಲ್ ಟು ಬಿ ಯೂನಿಯನ್ ಎ. ಸೊ ಎ ಯೂನಿಯನ್ ಬಿ ಮಾಡಿದ್ರು ಒಂದೇ ಆನ್ಸರ್ ಬರುತ್ತೆ, ಬಿ ಯೂನಿಯನ್ ಎ ಕೂಡ ಮಾಡಿದ್ರು ನಿಮ್ಗೆ ಒಂದೇ ಆನ್ಸರ್ ಬರುತ್ತೆ. ಸೊ ಹಾಗಾಗಿ ದಿಸ್ ಈಸ್ ಕಾಲ್ಡ್ ಕಮ್ಯುಟೇಟಿವ್ ಲಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಎ ಯೂನಿಯನ್ ಬಿ ಯೂನಿಯನ್ ಸಿ ದಟ್ ಈಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಯೂನಿಯನ್ ಸಿ, ಅದು ಕೂಡ ಎರಡು ಈಕ್ವಲ್ ಆಗುತ್ತೆ. ಇದನ್ನ ನಾವು ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಎ ಯೂನಿಯನ್ ಎಂಟಿ ಅಂದ್ರೆ ಯಾವುದೇ ಸೆಟ್ ಜೊತೆ ನಾವು ಎಂಟಿ ಸೆಟ್ ಜೊತೆ ನಾವು ಯಾವ್ದು ಎ ಅನ್ನೋದು ಯಾವ್ದು ಎನಿ ಸೆಟ್ ನಾವು ಯಾವ್ದೇ ಸೆಟ್ ತಗೊಂಡು ಎಂಟಿ ಸೆಟ್ ಜೊತೆ ಯೂನಿಯನ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, ವಾಪಸ್ಸು ಏನೇ ಬರುತ್ತೆ. ಸೊ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಎ ಈ ತರ ತಗೊಂಡಿದ್ದೀನಿ, ಎಂಟಿ ಸೆಟ್ ಅಂತ ತಗೊಂಡಿದ್ದೀನಿ. ಎಂಟಿ ಅಂದ್ರೆ ಇಟ್ ಕಂಟೈನ್ಸ್ ನೋ ಎಲಿಮೆಂಟ್ಸ್ ಅಂತ. ಸೊ ಹಾಗಾಗಿ ಎರಡು ಎ ಯೂನಿಯನ್ ಬಿ ಎ ಯೂನಿಯನ್ ಎಂಟಿ ಮಾಡಿದ್ರೆ, ಸೊ ನೋಡಿ ಎರಡು ತಗೊಂಡ್ರೆ ಏನು ಎ ಯೂನಿಯನ್ ಎಂಟಿ ಅಂದ್ರೆ, ಸೊ ದ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ಎ ಅಂಡ್ ಬಿಲಾಂಗ್ಸ್ ಟು ಐದರ್ ಇನ್ ಎ ಆರ್ ಎಂಟಿ ಆರ್ ಬೋತ್ ಅಂತ. ನೋಡಿ, ಹಾಗಾಗಿ ಏನ್ ಬರುತ್ತೆ ನಿಮ್ಗೆ, ಸೊ ನಿಮ್ಗೆ ಬರೋದಿಲ್ಲಿ 1 2 3 ಮಾತ್ರ ಬರುತ್ತೆ. ಸೊ ಹಾಗಾಗಿ ದಟ್ ಈಸ್ ಈಕ್ವಲ್ ಟು ಎ ಆಗುತ್ತೆ. ಸೊ ಹಾಗಾಗಿ ಎ ಯೂನಿಯನ್ ಎಂಟಿ ನಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಎಂಟಿ ಸೆಟ್ ಜೊತೆ ಯಾವುದೇ ಸೆಟ್ ನ ಯೂನಿಯನ್ ಮಾಡಿದ್ರೆ ಸೊ ವಾಪಸ್ ಅದೇ ಸೆಟ್ ಇಟ್ ಸೆಲ್ಫ್ ಹೇಗೆ ಅದೇ ವಾಪಸ್ ಬರುತ್ತೆ. ಸೊ ಹಾಗಾಗಿ ಎ ಯೂನಿಯನ್ ಎಂಟಿ ಈಕ್ವಲ್ ಟು ಎ ಬರುತ್ತೆ. ಸೊ ಎಂಟಿ ಇಸ್ ದ ಐಡೆಂಟಿಟಿ ಸೆಟ್ ಇನ್ ಯೂನಿಯನ್ ಅಂತ ಹೇಳ್ಬೋದು ನಾವು ಅದನ್ನ. ಸೊ ನೆಕ್ಸ್ಟ್ ಎ ಯೂನಿಯನ್ ಎ, ಈ ಸೆಟ್
ಯೂನಿಯನ್ ಟು ಇಟ್ ಸೆಲ್ಫ್ ತಗೊಂಡ್ರೆ ನಿಮ್ಗೆ ವಾಪಸ್ ಏನೇ ಬರುತ್ತೆ ನಿಮ್ಗೆ. ಸೊ ಯೂನಿವರ್ಸಲ್ ಸೆಟ್ ಯೂನಿಯನ್ ಎ ಮಾಡಿದಾಗ, ಯೂನಿವರ್ಸಲ್ ಸೆಟ್ ಅಂದ್ರೆ ಈಗ ನಾನು ಹೇಳಿದೆ ಲಾಸ್ಟ್ ಕ್ಲಾಸ್ ಅಲ್ಲೇ, ದಿಸ್ ಇಸ್ ದ ಬಿಗ್ ಸೆಟ್, ಯು ಹ್ಯಾವ್ ಟು ಡಿಸ್ಕಸ್ ಎವ್ರಿ ಸೆಟ್ ಅಂಡರ್ ದಿಸ್ ಯೂನಿಯನ್ ಸೆಟ್ ಅಂತ, ಅಂಡರ್ ದಿಸ್ ಸೆಟ್ ಅಂತ. ನಾವು ಯಾವುದೇ ಸೆಟ್ ಗಳನ್ನ ತಗೊಂಡ್ರು ಕೂಡ ಯು ಹ್ಯಾವ್ ಟು ಅಸ್ಯೂಮ್ ದಟ್ ದಿಸ್, ಸೊ ಅಸ್ಯೂಮ್ ದಟ್ ದೇ ಆರ್ ಆಲ್ ಸಬ್ಸೆಟ್ಸ್ ಆಫ್ ಯೂನಿಯನ್ ಸೆಟ್ ಅಂತ, ಯೂನಿವರ್ಸಲ್ ಸೆಟ್ ಅಂತ. ಸೊ ಯಾವುದೇ ಸೆಟ್ ತಗೊಂಡ್ರು ಕೂಡ ಏನಾಗಿರ್ಬೇಕು, ಸೊ ಅದು ನಾವು ಅಸ್ಯೂಮ್ ಮಾಡ್ಕೋತೀವಿ ನಾವು ತಗೊಂಡಿರೋ ಸೆಟ್ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಯೂನಿವರ್ಸಲ್ ಸೆಟ್ ಗೆ ಸಬ್ಸೆಟ್ ಆಗಿರುತ್ತೆ. ಸೊ ದಟ್ ಮೀನ್ಸ್ ಯೂನಿವರ್ಸಲ್ ಸೆಟ್ ಇಸ್ ದ ಬಿಗ್ ಸೆಟ್ ಅಂತ. ಅಲ್ಲಿ ಸಿಚುವೇಶನ್ ತಗೊಂಡಾಗ ನಾವು ಸೊ ಅದನ್ನ ಡಿಪೆಂಡ್ಸ್ ಆಗ್ಬೇಕಾಗುತ್ತೆ ಯಾವ್ಯಾವ ತರ ತಗೊಳ್ಳೋದು ಅಂತ ತಗೊಂಡಾಗ. ಸೊ ಹಾಗಾಗಿ ಯೂನಿವರ್ಸಲ್ ಸೆಟ್ ಯೂನಿಯನ್ ಎ ತಗೊಂಡ್ರೆ ಏನಾಗುತ್ತೆ, ಯೂನೇ ಬರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾನು ಯು ನಲ್ಲಿ 1 2 3 4 5 ಈ ತರ ತಗೋತೀನಿ. ಫಾರ್ ಎಕ್ಸಾಂಪಲ್ ಇಲ್ಲೇ ಕೊಟ್ಟಿದ್ದೆ ನೋಡಿ, ಯೂನಿವರ್ಸಲ್ ಸೆಟ್ ಅಲ್ಲಿ ಸೊ ನಿಮ್ಗೆ 1 2 3 4 5 ಅಂತ ತಗೊಂಡಿದ್ದೀನಿ. ಸೊ ಎ ನಲ್ಲಿ ಈ ತರ ತಗೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ 1 2 ತಗೊಂಡಿದ್ದೀನಿ. ಸೊ ನಿಮ್ಗೆ ಎ ಯೂನಿಯನ್ ಯೂನಿವರ್ಸಲ್ ಸೆಟ್ ಮಾಡಿದ್ರೆ ವಾಪಸ್ ನಿಮ್ಗೆ ಏನ್ ಬರುತ್ತೆ, ಯೂನಿವರ್ಸಲ್ ಸೆಟ್ ಬರುತ್ತೆ. ಇಲ್ಲಿ ಸೊ ಯಾಕೆಂದ್ರೆ ನೋಡಿ ಎ ಇಸ್ ದ ಎ ನಲ್ಲಿ 1 2 3 4 5 ಆಗಿರುತ್ತೆ. ಎ ಇಸ್ ದ ಸಬ್ಸೆಟ್ ಆಫ್ ಯು. ಸೊ ಹಿಯರ್ ವಿ ಹ್ಯಾವ್ ಟು ಅಸ್ಯೂಮ್ ದಟ್ ಯು ಇಸ್ ದ ಯೂನಿವರ್ಸಲ್ ಸೆಟ್ ಇನ್ ಎ ಅಂತ ತಗೋಬಹುದು. ಸೊ ಎಗೆ ಯೂನಿವರ್ಸಲ್ ಸೆಟ್ ಯಾವ್ದಾಗಿರುತ್ತೆ ಇಲ್ಲಿ ಯು ತಗೋಬೇಕು. ಯಾಕೆ ಅಂತ ಹೇಳಿದ್ರೆ ಸೊ ಯೂನಿವರ್ಸಲ್ ಸೆಟ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಎ ಇಸ್ ದ ಸಬ್ಸೆಟ್ ಆಫ್ ಯು. ಸೊ ದಿಸ್ ಇಂಪ್ಲೈಸ್ ಯು ಇಸ್ ದ ಯೂನಿವರ್ಸಲ್ ಸೆಟ್ ಅಂತ ತಗೋಬಹುದು. ಸೊ ನಾನು ಫಾರ್ ಎಕ್ಸಾಂಪಲ್ ಏನಲ್ಲಿ ನಾನು ಯು ನಲ್ಲಿ 1 2 1 ಮತ್ತೆ 3 4 5 ತಗೊಂಡ್ರೆ ಎ ಆಗ ಯು ಎಸ್ ಯೂನಿವರ್ಸಲ್ ಸೆಟ್ ಸಬ್ಸೆಟ್ ಆಗೋದಿಲ್ಲ. ಸೊ ಹಾಗಾಗಿ ಯು ಇಸ್ ನಾಟ್ ಯೂನಿವರ್ಸಲ್ ಸೆಟ್ ಆಫ್ ಎ ಅಂತ ತಗೋಬಹುದು. ಸೊ ಹಾಗಾಗಿ ಯೂನಿವರ್ಸಲ್ ಸೆಟ್ ಜೊತೆ ಸೊ ಯೂನಿಯನ್ ಎ ಮಾಡಿದಾಗ ನಿಮ್ಗೆ ವಾಪಸ್ ಏನ್ ಬರುತ್ತೆ, ಯೂನಿವರ್ಸಲ್ ಸೆಟ್ ಬರುತ್ತೆ. ಸೊ ಇದು ಪ್ರಾಪರ್ಟೀಸ್ ಆಫ್ ಯೂನಿಯನ್ ಅಂತ. ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದೀನಿ ಅಂತ ಅನ್ಕೋತೀನಿ. ಸೊ ಎ ಯೂನಿಯನ್ ಬಿ ಅಂತ ಹೇಳಿದ್ರೆ ಸೊ ಎ ಅಂಡ್ ಬಿ ಆರ್ ಟೂ ಸೆಟ್ಸ್. ಎ ಯೂನಿಯನ್ ಬಿ is also set. So it contains the elements either in A or B or both A and B. So ಇಷ್ಟೇ ಇದು. ಸೊ ನೆಕ್ಸ್ಟ್ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಅಂತ. ಸೊ here also A and B are two sets. A and B are two sets. A intersection B is also set which belongs to the element both A and B ಅಂತ ತಗೋತೀವಿ. which belongs to set the elements contains both A and B. ಎರಡರಲ್ಲೂ ಇರಬೇಕು, ಅವುಗಳು ಮಾತ್ರ ತಗೊಳ್ಳೋದು. ಇಲ್ಲ ಆ ತರ ತಗೊಳ್ಳೋದು ನಾವು ಯೂನಿಯನ್ ಅಲ್ಲಿ. ಸೊ ಯೂನಿಯನ್ ಇಸ್ ದ ಐದರ್ ಇನ್ ಎ ಆರ್ ಬಿ ಆರ್ ಬೋತ್ ಎ ಅಂಡ್ ಬಿ. ಬಟ್ ಇಂಟರ್ಸೆಕ್ಷನ್ ಅಂದ್ರೆ ದ ಎಲಿಮೆಂಟ್ ಬಿಲಾಂಗ್ಸ್ ಟು ಓನ್ಲಿ ಎ ಅಂಡ್ ಬಿ. ಎ ಅಂಡ್ ಬಿ ಎರಡರಲ್ಲೂ ಇರೋದನ್ನ ಮಾತ್ರ ತಗೊಂಡ್ರೆ ಅದನ್ನ ನಾವು ಇಂಟರ್ಸೆಕ್ಷನ್ ಅಂತ ತಗೋತೀವಿ. ಇಂಟರ್ಸೆಕ್ಷನ್ ಸಿಂಬಲ್ ಇದು. ಎ ಇಂಟರ್ಸೆಕ್ಷನ್ ಬಿ ತಗೊಂಡ್ರೆ ಎಕ್ಸ್ ಇಸ್ ದ ಎಲಿಮೆಂಟ್ ಎ ಇಂಟರ್ಸೆಕ್ಷನ್ ಬಿ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಅಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಇಲ್ಲಿ ನೋಡಿ ನೀವು ಏನ್ ತಗೋತೀರಾ, ಆರ್ ಅಂತ ತಗೋತೀವಿ. ಅಥವಾ ಏನಲ್ಲಾರು ಇರ್ಬೋದು, ಬಿ ನಲ್ಲಾರು ಇರ್ಬೋದು, ಆರ್ ಬೋತ್ ಎ ಅಂಡ್ ಬಿ ನಲ್ಲಾರು ಇರ್ಬೋದು. ಇಲ್ಲಿ ಬಂದಾಗ ಅಲ್ಲಿ ಎ ಎಕ್ಸ್ ಬಿಲಾಂಗ್ಸ್ ಟು ಎ ಅಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿ ಎರಡರಲ್ಲಿ ಇರೋದನ್ನಗಳನ್ನ ನಾವು ಮಾತ್ರ ತಗೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ ಈಗ ತಗೋತೀನಿ ಎ ನಲ್ಲಿ 1 2 3, ಬಿ ನಲ್ಲಿ 2 3 5 ತಗೊಂಡಿದ್ದೀನಿ. ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಸೊ ಈಗ ಎರಡರಲ್ಲಿ ಇರೋದನ್ನ ಮಾತ್ರ ಪಿಕ್ ಮಾಡ್ಬೇಕು. ನಾವಲ್ಲಿ 1 ತಗೋಬಹುದಾ ನೋಡಿ, 1 ಯಾಕೆಂದ್ರೆ ಅದರಲ್ಲಿ ಇಲ್ಲ, ಹಾಗಾಗಿ 1 ನಾವು ತಗೊಳ್ಳಾಗಿಲ್ಲ. ಇಲ್ಲಿ ಇಂಟರ್ಸೆಕ್ಷನ್ ಬಿ ನಲ್ಲಿ 2 ಇದೆಯಾ ಎರಡರಲ್ಲೂ? ಎಸ್ 2 ಇದೆ, ಹಾಗಾಗಿ 2 ಬಿಲಾಂಗ್ಸ್ ಟು ಎ ಇಂಟರ್ಸೆಕ್ಷನ್ ಬಿ. ನೆಕ್ಸ್ಟ್ 3 ಚೆಕ್ ಮಾಡ್ತೀರಾ, ಸೊ ಎರಡರಲ್ಲೂ ಇದೆ, ಹಾಗಾಗಿ 3 ತಗೋತೀರಾ. ನೆಕ್ಸ್ಟ್ ಅದ್ರಲ್ಲಿ 5 ಬರುತ್ತೆ, 5 ಏನಲ್ಲಿ ಇಲ್ಲ, ಹಾಗಾಗಿ 5 ನ ನಾವು ಇಂಟರ್ಸೆಕ್ಷನ್ ಬಿ ನಲ್ಲಿ ತಗೊಳಕ್ಕಾಗಲ್ಲ. ಸೊ ವೆರಿ ಸಿಂಪಲ್. ಸೊ ಎ ಯೂನಿಯನ್ ಬಿ ಅಂತ ಹೇಳಿದ್ರೆ ದ ಎಲಿಮೆಂಟ್ ಬಿಲಾಂಗ್ಸ್ ಟು ಐದರ್ ಇನ್ ಎ ಆರ್ ಬಿ ಆರ್ ಬೋತ್ ಎ ಅಂಡ್ ಬಿ. ಎ ಇಂಟರ್ಸೆಕ್ಷನ್ ಬಿ ಮೀನ್ಸ್ ದ ಎಲಿಮೆಂಟ್ ಬಿಲಾಂಗ್ಸ್ ಟು ಓನ್ಲಿ ಎ ಅಂಡ್ ಬಿ, ಬೋತ್ ಎ ಅಂಡ್ ಬಿ ಎರಡರಲ್ಲಿ ಇರೋದನ್ನ ಮಾತ್ರ ತಗೋಬೇಕು. ಅದನ್ನ ನಾವು ಇಂಟರ್ಸೆಕ್ಷನ್ ಅಂತ ಹೇಳ್ತೀವಿ. ಸೊ ಪ್ರಾಪರ್ಟೀಸ್ ಆಫ್ ಇಂಟರ್ಸೆಕ್ಷನ್ ಬಂದ್ರೆ ಇಲ್ಲೂ ಕೂಡ ಎ ಇಂಟರ್ಸೆಕ್ಷನ್ ಬಿ ದಟ್ ಇಸ್ ಈಕ್ವಲ್ ಟು ಬಿ ಇಂಟರ್ಸೆಕ್ಷನ್ ಎ ಆಗುತ್ತೆ. ಸೊ ಅದನ್ನ ನಾವು ಕಮ್ಯುಟೇಟಿವ್ ಲಾ ಅಂತ ಹೇಳ್ತೀವಿ. ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ದಟ್ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಅಂತ ಕೂಡ ಅದು ಕೂಡ ಡಿಸ್ಟ್ರಿಬ್ಯೂಟಿವ್ ಲಾ ಎಕ್ಸಿಸ್ಟ್ ಆಗುತ್ತೆ. ಎಂಟಿ ಸೆಟ್ ಇಂಟರ್ಸೆಕ್ಷನ್ ಎ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ, ಎಂಟಿ ಸೆಟ್ ಬರುತ್ತೆ. ಸೊ ಅಂದ್ರೆ ನೀವು ಯಾವ್ದೇ ಸೆಟ್ ಜೊತೆ ಎಂಟಿ ಸೆಟ್ ನ ಇಂಟರ್ಸೆಕ್ಷನ್ ಮಾಡಿದಾಗ ನಿಮ್ಗೆ ವಾಪಸ್ ಎಂಟಿ ಸೆಟ್ ಬರೋದು. ನೋಡಿ ಫಾರ್ ಎಕ್ಸಾಂಪಲ್ ತಗೋಬಹುದು, ಈಗ ಎಂಟಿ ಸೆಟ್ ತಗೊಂಡಿದ್ದೀನಿ. ಸೊ ಏನಲ್ಲಿ ಫಾರ್ ಎಕ್ಸಾಂಪಲ್ 1 2 ತಗೊಂಡಿದ್ದೀನಿ. ಸೊ 1 2 ತಗೊಂಡ್ರೆ ಎಂಟಿ ಸೆಟ್ ಇಂಟರ್ಸೆಕ್ಷನ್ ಎ. ಇಂಟರ್ಸೆಕ್ಷನ್ ಅಂದ್ರೆ ಏನು, ಎರಡರಲ್ಲೂ ಇರೋ ಎಲಿಮೆಂಟ್ಸ್ ತಗೋಬೇಕು. ಸೊ ಹಾಗಾಗಿ ಎರಡರಲ್ಲೂ ಇರೋ ಅಂದ್ರೆ ಎಂಟಿ ಅಂದ್ರೆ ಏನು, ಇಟ್ ಇಸ್ ಕಂಟೈನ್ಸ್ ನೋ ಎಲಿಮೆಂಟ್ಸ್. ಹಾಗಾಗಿ ಸೊ ನಿಮ್ಗೆ ಯಾವ್ದೇ ಎಲಿಮೆಂಟ್ ಸಿಗದೇ ಇಲ್ಲ ಇಂಟರ್ಸೆಕ್ಷನ್ ಮಾಡಿದಾಗ. ಸೊ ದಟ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ, ಎಂಟಿ ಸೆಟ್ ಬರುತ್ತೆ. ಸೊ ಹಾಗಾಗಿ ಎಂಟಿ ಸೆಟ್ ಇಂಟರ್ಸೆಕ್ಷನ್ ಎ ಈಕ್ವಲ್ ಟು ಎಂಟಿ ಆಗುತ್ತೆ. ನೆಕ್ಸ್ಟ್ ಯೂನಿವರ್ಸಲ್ ಸೆಟ್ ಇಂಟರ್ಸೆಕ್ಷನ್ ಎ ಮಾಡಿದ್ರೆ ನಿಮ್ಗೆ ಎ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಎ ಇಸ್ ದ ಸಬ್ಸೆಟ್ ಆಫ್ ಯು ಅಲ್ಲಿ ಆಗಿರೋದ್ರಿಂದ. ಸೊ ಇಲ್ಲಿ ನೋಡಿ ಇಂಟರ್ಸೆಕ್ಟ್ ಆಗಿ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ, ಇಟ್ ಕಂಟೈನ್ಸ್ ಓನ್ಲಿ ದ ಎಲಿಮೆಂಟ್ ಬಿಲಾಂಗ್ಸ್ ಟು ಎ ಆಗುತ್ತೆ. ಸೊ ದೇರ್ ಫಾರ್ ಎ ಯೂನಿವರ್ಸಲ್ ಸೆಟ್ ಇಂಟರ್ಸೆಕ್ಷನ್ ಎ ಈಕ್ವಲ್ ಟು ಎ ಬರುತ್ತೆ. ನೀವು ನಾನು ಎಕ್ಸಾಂಪಲ್ ಗಳನ್ನ ಕಳಿಸ್ಕೊಡ್ತೀನಿ, ಅವನ್ನ ಟ್ರೈ ಮಾಡಿ ಬರೀರಿ. ತುಂಬಾ ಸಿಂಪಲ್ ಇದು, ಅರ್ಥ ಮಾಡ್ಕೊಂಡಿದ್ರ ಅಂತ ಅನ್ಕೋತೀನಿ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಮಾಡಬಹುದು. ನೆಕ್ಸ್ಟ್ ಎನಿ ಸೆಟ್ ಇಂಟರ್ಸೆಕ್ಷನ್ ಟು ಇಟ್ ಸೆಲ್ಫ್ ದಟ್ ಇಸ್ ಈಕ್ವಲ್ ಟು ಸೆಟ್ ಇಟ್ ಸೆಲ್ಫ್ ಆಗುತ್ತೆ.
ಸೊ ಎಂಟ್ರಿ ಎ ಇಂಟರ್ಸೆಕ್ಷನ್ ಎ ಈಕ್ವಲ್ ಟು ಎನೇ ಬರುತ್ತೆ. ನೆಕ್ಸ್ಟ್ ಒಂದು ನೋಟ್ ಅಲ್ಲಿ ಒಂದು ನೋಡ್ಬೋದು ನೀವು, ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಟು ಎಂ ಟಿ. ಯಾವಾಗ ಟೂ ಸೆಟ್ಸ್ ನ ತಗೊಂಡು ನೀವು ಇಂಟರ್ಸೆಕ್ಟ್ ಮಾಡಿದಾಗ ಎಂ ಟಿ ಸೆಟ್ ಬರುತ್ತೆ, ದೆನ್ ವಿ ಕಾಲ್ ಎ ಅಂಡ್ ಬಿ ಆರ್ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಹೇಳ್ತೀವಿ. ಸೊ ಆಗ ಎ ಅಂಡ್ ಬಿ ನಾವೇನಂತ ಹೇಳ್ತೀವಿ, ಡಿಸ್ಜಾಯಿಂಟ್ ಸೆಟ್ಸ್ ಅಂತ. ಸೊ ಚೆಕ್ ವೆದರ್ ಇಟ್ ಈಸ್ ಡಿಸ್ಜಾಯಿಂಟ್ ಸೆಟ್ಸ್ ಆರ್ ನಾಟ್ ಅಂತ ನಿಮ್ಗೆ ಟೂ ಸೆಟ್ಸ್ ಕೊಡಬಹುದು. ಟೂ ಸೆಟ್ಸ್ ಕೊಟ್ಟಾಗ ಏನ್ ಮಾಡ್ತೀರಾ ನೀವು, ಅವೆರಡನ್ನ ಇಂಟರ್ಸೆಕ್ಟ್ ಮಾಡಿ ನೋಡ್ಬೇಕು. ಇಂಟರ್ಸೆಕ್ಟ್ ಮಾಡಿ ನೋಡಿದಾಗ ನಿಮ್ಗೆ ಯಾವುದೇ ಎಲಿಮೆಂಟ್ಸ್ ಬಂದಿಲ್ಲ ಅಂದ್ರೆ ಎಂ ಟಿ ಆದ್ರೆ, ಸೊ ದೆನ್ ವಿ ಕಾಲ್ ಎ ಅಂಡ್ ಬಿ ಆರ್ ಡಿಸ್ಜಾಯಿಂಟ್ ಸೆಟ್ಸ್. ಸೊ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಹೇಳ್ತೀವಿ. ಸೊ ಬರ್ಲಿಲ್ಲ ಅಂತ ಹೇಳಿದ್ರೆ ಅದು ನಾಟ್ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಬರೀಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಎ ನಲ್ಲಿ 1 2 ತಗೊಂಡಿದ್ದೀನಿ, ಬಿ ನಲ್ಲಿ 3 4 ತಗೊಂಡಿದ್ದೀನಿ. ಸೊ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಟು ಎಂ ಟಿ ಬರುತ್ತೆ. ದೆನ್ ಇಯರ್ ಎ ಅಂಡ್ ಬಿ ಆರ್ ಡಿಸ್ಜಾಯಿಂಟ್ ಸೆಟ್ಸ್ ಆಗುತ್ತೆ. ಸೊ ವೆರಿ ಸಿಂಪಲ್. ಯೂನಿಯನ್ ಆಪರೇಷನ್ ಅನ್ ಸೆಟ್ಸ್ ಅಲ್ಲಿ ನಿಮ್ಗೆ 4 ಟೈಪ್ಸ್ ಬರ್ತಿತ್ತು, ಇನ್ನೂ ಜಾಸ್ತಿ ಇರುತ್ತೆ. ಆಪರೇಟ್ ಮಾಡಬಹುದು ನಾವು ತುಂಬಾ. ಸೊ ಬಟ್ ನಿಮಗಿರೋದಿಲ್ಲ ಫಸ್ಟ್ ಇಯರ್ PUC ನಲ್ಲಿ ಯೂನಿಯನ್ ಆಫ್ ಸೆಟ್ಸ್ ಇತ್ತು, ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಇತ್ತು, ನೆಕ್ಸ್ಟ್ ಡಿಫರೆನ್ಸ್ ಆಫ್ ಸೆಟ್ಸ್ ಇತ್ತು, ನೆಕ್ಸ್ಟ್ ಕಾಂಪ್ಲಿಮೆಂಟ್ ಆಫ್ ಸೆಟ್ಸ್ ಇತ್ತು. ಡಿಫರೆನ್ಸ್ ಮತ್ತೆ ಕಾಂಪ್ಲಿಮೆಂಟ್ ಆಫ್ ಸೆಟ್ಸ್ ಎರಡನ್ನೂ ಕೂಡ ತೆಗೆದುಬಿಟ್ಟಿದ್ದಾರೆ ನಿಮ್ಗೆ ರೆಡ್ಯೂಸ್ ಮಾಡಿದಾಗ ಸಿಲೆಬಸ್ ನ. ನಿಮ್ಗೆ ಇರೋದು ಎರಡೇ ಇಲ್ಲಿ, ಯೂನಿಯನ್ ಮತ್ತೆ ಇಂಟರ್ಸೆಕ್ಷನ್. ಯೂನಿಯನ್ ಅಂತ ಹೇಳಿದ್ರೆ ಎರಡ್ ಸೆಟ್ ನ ಯೂನಿಯನ್ ಮಾಡೋದು ಯಾವ ತರ, ಎರಡರಲ್ಲೂ ಇರೋ ಎಲಿಮೆಂಟ್ಸ್ ನ ಲೀಸ್ಟ್ ಮಾಡೋದು. ಎರಡರಲ್ಲೂ ಇದ್ರೆ ಅದನ್ನ ಒಂದ್ಸಲ ಮಾತ್ರ ತಗೋಬೇಕು. ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಏನು, ಎರಡರಲ್ಲೂ ಇರೋದನ್ನ ಮಾತ್ರ ತಗೋಬೇಕು, ಅದನ್ನ ಇಂಟರ್ಸೆಕ್ಷನ್ ಬಿ ಅಂತ ಹೇಳ್ತೀವಿ. ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಹೇಳಿದ್ರೆ ಏನು, ಯಾವಾಗ ಟೂ ಸೆಟ್ಸ್ ನ ನೀವು ಇಂಟರ್ಸೆಕ್ಟ್ ಮಾಡಿದಾಗ ಎಂ ಟಿ ಬರುತ್ತೆ, ಸೊ ಅವಾಗ ಮಾತ್ರ ವಿ ಕಾಲ್ ದ ಗಿವನ್ ಸೆಟ್ಸ್ ಆರ್ ಡಿಸ್ಜಾಯಿಂಟ್ಸ್. ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ಕೋತೀನಿ. ನೆಕ್ಸ್ಟ್ ಮತ್ತೆ ಇದನ್ನ ಲಾಸ್ಟ್ ಕ್ಲಾಸ್ ಅಂತಾನೆ ಹೇಳ್ತೀನಿ. ಇದನ್ನ ಸೆಟ್ಸ್ ಅಲ್ಲಿ ನಿಮ್ಗೆ ಒಂದೆರಡು ಪ್ರಾಬ್ಲಮ್ ನಿಮ್ಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ಅದಾದ್ಮೇಲೆ ಉಳಿದಿರೋ ಪ್ರಾಬ್ಲಮ್ ನಿಮಗೆ ಕಳಿಸ್ಕೊಡ್ತೀನಿ. ಖಂಡಿತ ಯಾರಿಗೆ ಇಂಟ್ರೆಸ್ಟ್ ಇದೆ, ಲಾಸ್ಟ್ ಕ್ಲಾಸಸ್ ಅಲ್ಲಿ ತುಂಬಾ ಜನ ರಿಪ್ಲೈ ಮಾಡಿದೀರಾ. ಸೊ ಕಂಟಿನ್ಯೂ ಮಾಡಿ, ನಿಮ್ಗೆ ಅರ್ಥ ಆಗಿರುತ್ತೆ. ಮತ್ತೆ ನಾನು ಪ್ರಾಬ್ಲಮ್ ಡಿಸ್ಕಷನ್ ಮಾಡೋಣ. ಸೊ ನೆಕ್ಸ್ಟ್ ನೋಡಿ, ಸೊ ಈ ತರ ಕೇಳ್ತೇನೆ ನಿಮ್ಗೆ. ಅಲ್ಲಿ ನಿಮ್ಗೆ ಕಳಿಸೋ ಪ್ರಾಬ್ಲಮ್ಸ್ ಎಲ್ಲ ಈಸಿನೇ ಇರುತ್ತೆ. ಸೊ ಬಟ್ ಇಲ್ಲಿ ಈ ತರ ಬಂದಾಗ ಎರಡೂ ಕೂಡ ನಿಮ್ಗೆ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಇದ್ದಾಗ ನೀವು ಡೈರೆಕ್ಟ್ ಆಗಿ ರೋಸ್ಟರ್ ಫಾರ್ಮ್ ಅಲ್ಲಿ ಇದ್ರೆ ನೀವು ಡೈರೆಕ್ಟ್ ಆಗಿ ಲೀಸ್ಟ್ ಮಾಡಬಹುದು ಯೂನಿಯನ್ ಇಂಟರ್ಸೆಕ್ಷನ್ ನ. ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಇದ್ದಾಗ ಯಾವ ತರ ಮಾಡೋದು ಅಂತ ಒಂದು ಪ್ರಾಬ್ಲಮ್ ಹೇಳ್ಕೊಡ್ತೀನಿ. ಫೈಂಡ್ ದ ಯೂನಿಯನ್ ಅಂಡ್ ಇಂಟರ್ಸೆಕ್ಷನ್ ಅಂತ ಕೊಡ್ತಾನೆ. ಈ ತರ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಅಂಡ್ ಮಲ್ಟಿಪಲ್ ಆಫ್ 3 ಅಂತ ಕೊಡ್ತಾನೆ. ಬಿ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6. ಈ ತರ ಎರಡು ಕೂಡ ಬಿಲ್ಡರ್ ಫಾರ್ಮ್ ಅಲ್ಲಿ ಇದ್ರೆ ನೀವ್ ಏನ್ ಮಾಡ್ಬೇಕು ಅಂದ್ರೆ, ರೋಸ್ಟರ್ ಫಾರ್ಮ್ ಇದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು. ಸೊ ಎರಡು ಕೂಡ ಸೆಟ್ ಬಿಲ್ಡರ್ ಫಾರ್ಮ್ ಅಥವಾ ಒಂದನ್ನ ರೋಸ್ಟರ್ ಫಾರ್ಮ್ ಕೊಟ್ಟು ಇನ್ನೊಂದು ಸೆಟ್ ಬಿಲ್ಡರ್ ಫಾರ್ಮ್ ಕೊಟ್ರೆ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಏನ್ ಮಾಡ್ಬೇಕು, ಕನ್ವರ್ಟ್ ಇಂಟು ಸೆಟ್ ಬಿಲ್ಡರ್ ಫಾರ್ಮ್ ಸೆಟ್ ರೋಸ್ಟರ್ ಫಾರ್ಮ್ ಗೆ ಟ್ಯಾಬುಲರ್ ಫಾರ್ಮ್ ಗೆ ಕನ್ವರ್ಟ್ ಮಾಡಬೇಕು. ಏನ್ ಮಾಡ್ಬೇಕು, ಎಲಿಮೆಂಟ್ ನ ಲೀಸ್ಟ್ ಮಾಡ್ಕೋಬೇಕು ಯಾವ್ಯಾವಿದೆ ಅಂತ. ಇದು ಸೆಟ್ ಬಿಲ್ಡರ್ ಫಾರ್ಮ್ ಆಗಿರೋದು. ಇದನ್ನ ಏನ್ ಮಾಡಿದೀನಿ ನಾನು, ಇದನ್ನ ರೋಸ್ಟರ್ ಫಾರ್ಮ್ ಅಥವಾ ಟ್ಯಾಬುಲರ್ ಫಾರ್ಮ್ ಗೆ ಕನ್ವರ್ಟ್ ಮಾಡಿದೀನಿ. ಇದನ್ನ ನೋಡಿ, ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಅಂಡ್ ಮಲ್ಟಿಪಲ್ ಆಫ್ 3. ನ್ಯಾಚುರಲ್ ನಂಬರ್ ಅಂದ್ರೆ ಏನ್ ಬರುತ್ತೆ ನಿಮ್ಗೆ, ನ್ಯಾಚುರಲ್ ನಂಬರ್ ಅಂದ್ರೆ 1 2 3 4 5 6 ಈ ತರ ಬರುತ್ತೆ ನೋಡಿ. ಇದು ನ್ಯಾಚುರಲ್ ನಂಬರ್. ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಅಂಡ್ ಮಲ್ಟಿಪಲ್ ಆಫ್ 3. ಸೊ ನ್ಯಾಚುರಲ್ ನಂಬರ್ ಅಲ್ಲಿ ನೀವು ಮಲ್ಟಿಪಲ್ ಆಫ್ 3 ಮಾತ್ರ ತಗೋಬೇಕು. ಸೊ ಹಾಗಾಗಿ ಸೆಟ್ ಕೆ ನಲ್ಲಿ ನಿಮ್ಗೆ 3 6 9 ಅವುಗಳು ಮಾತ್ರ. 1 ಅನ್ನೋದು ನಾಟ್ ಮಲ್ಟಿಪಲ್ ಆಫ್ 3, 2 ಅನ್ನೋದು ನಾಟ್ ಮಲ್ಟಿಪಲ್ ಆಫ್ 3, 3 ಮಲ್ಟಿಪಲ್ ಆಫ್ 3 ಆಗುತ್ತೆ, 4 ಇಸ್ ನಾಟ್ ಎ ಮಲ್ಟಿಪಲ್ ಆಫ್ 3, 6 ಆಗುತ್ತೆ. ಆ ತರ 3 6 9 12 ಎಕ್ಸೆಟ್ರಾ ಇವುಗಳು. ಸೊ ಮಲ್ಟಿಪಲ್ ಆಫ್ 3, ನ್ಯಾಚುರಲ್ ನಂಬರ್ ಅಂಡ್ ಮಲ್ಟಿಪಲ್ ಆಫ್ 3. ಹಾಗಾಗಿ ಇದು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಇದೆ, ಇದು ರೋಸ್ಟರ್ ಫಾರ್ಮ್ ಅಲ್ಲಿ ಇದೆ ಅಥವಾ ಟ್ಯಾಬುಲರ್ ಫಾರ್ಮ್ ಅಲ್ಲಿ ಇದೆ. ನೆಕ್ಸ್ಟ್ ನೋಡಿ, ಬಿ ಎರಡೂ ಕೂಡ ಕನ್ವರ್ಟ್ ಇಂಟು ಟ್ಯಾಬುಲರ್ ಫಾರ್ಮ್ ಗೆ ಕನ್ವರ್ಟ್ ಮಾಡಬೇಕು. ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಅಂತ ನೋಡಿದ್ರೆ, ಸೊ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಅಂತ ಹೇಳಿದ್ರೆ ಅಲ್ಲಿ 6 ಗಿಂತ ಕಡಿಮೆ ಇರೋದು, 6 ಗಿಂತ ಕಡಿಮೆ ಇರೋದು ಮಾತ್ರ ತಗೋಬೇಕು. ಲೆಸ್ ದನ್ ಆರ್ ಈಕ್ವಲ್ ಟು 6 ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ 6 ಆಗುತ್ತೆ. ಲೆಸ್ ದನ್ 6 ಅಂತ ಹೇಳಿದ್ರೆ ಎಕ್ಸ್ಕ್ಲೂಡಿಂಗ್ 6 ಆಗುತ್ತೆ. ಸೊ ಹಾಗಾಗಿ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಲೆಸ್ ದನ್ 6 ಅಂತ ಅಂದ್ರೆ 1 ಬರುತ್ತೆ. ನ್ಯಾಚುರಲ್ ನಂಬರ್ ಲೆಸ್ ದನ್ 6 ಯಾವ ಬರ್ತವೆ, 1 2 3 4 5 ಬರುತ್ತೆ. ಸೊ ಎರಡನ್ನೂ ಲೀಸ್ಟ್ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಎ ಯೂನಿಯನ್ ಬಿ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಸೊ ಎರಡರಲ್ಲೂ ಇರೋದನ್ನ ತಗೊಂಡು ಹೋಗ್ಬೇಕು. ಒಂದ್ ಕಡೆ ತಗೊಂಡೋಗಿ 1 2 3 ಎರಡರಲ್ಲಿ ಒಂದ್ಸಲ ತಗೊಳ್ಳಿ, 4 ಒಂದ್ಸಲ ಇದೆ ತಗೊಳ್ಳಿ, 5 ತಗೊಳ್ಳಿ, ನೆಕ್ಸ್ಟ್ 6, ನೆಕ್ಸ್ಟ್ ಇಲ್ಲಿ ಬರದೇ ಇಲ್ಲ ನಿಮ್ಗೆ ಇನ್ನ ಇದರಲ್ಲಿರೋ ಲೀಸ್ಟ್ ಮಾಡ್ಕೊಂಡು ಹೋಗೋದು 9 12 ಎಕ್ಸೆಟ್ರಾ. ಫಾರ್ ಎಕ್ಸಾಂಪಲ್ ಇಂಟರ್ಸೆಕ್ಷನ್ ಕೇಳಿದ್ರೆ ಎರಡರಲ್ಲೂ ಇರೋದು ಮಾತ್ರ 3 ಮಾತ್ರ ಸಿಗುತ್ತೆ. 3. ಸೊ ಕ್ಲಿಯರ್ ಆಗಿ ಅರ್ಥ ಇದೆ ಅಂತ ಅನ್ಕೋತೀನಿ. ಇನ್ನು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಒಂದ್ 2 ತೋರಿಸ್ತೀನಿ, ಅದನ್ನ ಮಾಡಿದ್ರೆ ಖಂಡಿತ ನಿಮ್ಗೆ ಈಸಿ ಆಗುತ್ತೆ. ಸ್ವಲ್ಪ ಹಂಗೆ ಫ್ಯೂಸ್ ಮಾಡೋಣ. ಸೊ ನೆಕ್ಸ್ಟ್ ನೋಡಿ, ಈ ತರ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಬರ್ತಾವೆ ನಿಮ್ಗೆ. ಸೊ ಸಿಂಪಲ್. ಸೊ ಇಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಬಂದಾಗ ಈ ತರ ಕ್ವಶನ್ಸ್ ಬರ್ತಾವೆ ನಿಮ್ಗೆ ಅಲ್ಲಿ
ಲಾಸ್ಟ್ ಎಕ್ಸರ್ಸೈಜ್ ಇರೋಂಥ ಪ್ರಾಬ್ಲಮ್ಸ್ ತಿಳಿಸ್ಕೊಡ್ತೀನಿ, ಅದನ್ನ ಟ್ರೈ ಮಾಡಿ ನೋಡಿ. ಫಾರ್ ಎಕ್ಸಾಂಪಲ್, ಇಫ್ ಎಕ್ಸ್ ಅಂಡ್ ವೈ ಆರ್ ಟೂ ಸೆಟ್ಸ್ ಸಚ್ ದಟ್ ಎಕ್ಸ್ ಯೂನಿಯನ್ ವೈ ಆಸ್ 50 ಎಲಿಮೆಂಟ್ಸ್, ಎಕ್ಸ್ ಆಸ್ 28 ಎಲಿಮೆಂಟ್ಸ್ ಅಂಡ್ ವೈ ಆಸ್ 32 ಎಲಿಮೆಂಟ್ಸ್, ಹೌ ಮೆನಿ ಎಲಿಮೆಂಟ್ಸ್ ಡಸ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಹ್ಯಾವ್ ಅಂತ ಇದರ ಒಂದು ಕ್ವಶನ್ ಕೊಡ್ತಾನೆ. ಸೊ ಇಲ್ಲಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಇದೊಂದು ಫಾರ್ಮುಲಾ ಬರುತ್ತೆ, ಇದನ್ನ ನೆನಪಲ್ಲಿ ಇಟ್ಕೊಳ್ಬೇಕು ನೋಡಿ. ನಿಮಗೆ ತೋರಿಸಿದೀನಿ, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಪ್ಲಸ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಬಿ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಯೂನಿಯನ್ ಬಿ ಪ್ಲಸ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ. ಈ ತರ ಬರೋದ್ರೆ ಎನ್ ಆಫ್ ಎ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಅದು ಫಾರ್ಮುಲಾ. ಅದು ವೆರಿಫೈ ಮಾಡಿ ನಿಮ್ಗೆ ಈ ತರ ವೆರಿಫೈ ಆಗುತ್ತೆ ಅದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅಲ್ಲಿ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಪ್ಲಸ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಬಿ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಯೂನಿಯನ್ ಬಿ ಪ್ಲಸ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಫಾರ್ ಎಕ್ಸಾಂಪಲ್, ನಾನು ಏನ್ ನೋಡಿ ವೆರಿಫೈ ಮಾಡ್ತೀನಿ ಅಂದ್ರೆ ಕರೆಕ್ಟ್ ಆಗಿ ಬರುತ್ತೆ. ಯಾವ ಟೂ ಸೆಟ್ಸ್ ಯಾವ್ದಾರ ಎಲಿಮೆಂಟ್ಸ್ ತಗೊಂಡು ನೀವು ಚೆಕ್ ಮಾಡಬಹುದು. ಏನಲ್ಲಿ 1 2 ತಗೊಂಡಿದ್ದೀನಿ, ಬಿ ನಲ್ಲಿ 2 3 4, ಎ ಯೂನಿಯನ್ ಬಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದೇನ್ ಬರುತ್ತೆ 1 2 2 ಎರಡರಲ್ಲಿ 3 4 ಬರುತ್ತೆ. ಎ ಇಂಟರ್ಸೆಕ್ಷನ್ ಬಿ ನಲ್ಲಿ ಇಂಟರ್ಸೆಕ್ಟ್ ಆಗೋದು 2 ಮಾತ್ರ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ 2. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಬಿ ನಲ್ಲಿ ಎಷ್ಟಿದೆ 3. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಯೂನಿಯನ್ ಬಿ ಎಷ್ಟು ಎಲಿಮೆಂಟ್ಸ್ ಇದೆ 4 ಎಲಿಮೆಂಟ್ಸ್. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಇಂಟರ್ಸೆಕ್ಷನ್ ಬಿ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ನೋಡಬೇಕು. 2 ಇದೆಯಲ್ಲ 1 ಬರ್ಕೊಂಡಿದ್ದಾರೆ ಆ ತರ ಅನ್ಕೋಬೇಡಿ, ಎಷ್ಟು ಎಲಿಮೆಂಟ್ಸ್ ಇದೆ ಅದನ್ನ ತಗೋತೀರ ನಾವು. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ 2, ಎ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ. ಕೆಲವರು ಇಲ್ಲಿ 2 ಇದೆ ಅದಕ್ಕೋಸ್ಕರ 2 ತಗೊಂಡಿದ್ದಾರೆ ಅಂತಾರೆ, ಅದು ತಪ್ಪೋದು. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಬಿ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ 2 3 4 3 ಎಲಿಮೆಂಟ್ಸ್ ಇದೆ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಯೂನಿಯನ್ ಬಿ ಎಷ್ಟಿದೆ, ಎ ಯೂನಿಯನ್ ಬಿ 4 ಎಲಿಮೆಂಟ್ಸ್ ಇದೆ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇರೋದು 1 ಎಲಿಮೆಂಟ್ಸ್ ಇದೆ. ನೋಡಿ ಚೆಕ್ ಮಾಡಬಹುದು. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಎಷ್ಟು ಬರುತ್ತೆ, ಎಷ್ಟಿದೆ ಇಲ್ಲಿ 2. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಬಿ 3 ಬರುತ್ತೆ, ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಯೂನಿಯನ್ ಬಿ 4 plus number of elements of A intersection B is 1. So we get 2 plus 3 is 5, 4 plus 1 is 5. So ಹಾಗಾಗಿ ಇದು ಫಾರ್ಮುಲಾ ನೆನಪಿಟ್ಕೋಬೇಕು. A and B are any two sets. Number of elements of A plus number of elements of B equal to number of elements of A union B plus number of elements of A intersection B ಅಂತ. ಸೊ ಇಲ್ಲಿ ನಿಮ್ಗೆ ಈ ಪ್ರಾಬ್ಲಮ್ ಬಂದಾಗ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಈ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಸೊ ಫಸ್ಟ್ ಗಿವನ್ ಡೇಟಾ ಏನ್ ಕೊಟ್ಟಿದ್ದಾನೆ ಅದನ್ನ ಫಸ್ಟ್ ಬರ್ಕೋಬೇಕಾಗುತ್ತೆ. ಸೊ ಇಲ್ಲಿ so if x and y are two sets such that x union y has 50 elements ಅಂತ ಹೇಳ್ತಾನೆ, ಅಂದ್ರೆ the number of elements x union y ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ 50 ಎಲಿಮೆಂಟ್ಸ್ ಇದೆ. so therefore number of elements of x union y equal to 50. next x has 28 elements, ಹಾಗಾದ್ರೆ number of elements of x is 28 and y has 32 elements, number of elements of y is 32. how many elements does x intersection y? ಇದು ಕ್ವಶನ್ ಬರುತ್ತೆ. ನಾವೀಗ we have to find out how many elements are there in x intersection y, ಅದನ್ನ ರೆಡಿ ಮಾಡಬೇಕಾಗುತ್ತೆ. ಹಾಗಾಗಿ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ x intersection y ಈಕ್ವಲ್ ಟು ಕ್ವಶನ್ ತಗೊಳ್ಳಿ. ಅಲ್ಲಿ ಎ ಮತ್ತೆ ಬಿ, ಇಲ್ಲಿ ಅದ್ರ ಬದಲು ಏನ್ ಕೊಟ್ಟಿದ್ದಾನೆ x ಮತ್ತೆ y ಕೊಟ್ಟಿದ್ದಾನೆ. ಹಾಗಾಗಿ ಫಾರ್ಮ್ ಕನ್ವರ್ಟ್ ಆಗುತ್ತೆ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ x ಪ್ಲಸ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ y ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ x ಯೂನಿಯನ್ y ಪ್ಲಸ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ x ಇಂಟರ್ಸೆಕ್ಷನ್ y ಅಂತ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ x ರಿಪ್ಲೇಸ್ ಮಾಡ್ತಾ ಹೋಗಿ 28, ನಂಬರ್ ಆಫ್ ಎಲಿಮೆಂಟ್ಸ್ y is 32, number of elements of A union x union y is 50. ಇದು ಕ್ವಶನ್ ಮಾರ್ಕ್ ಆಗೇನೆ ಇರಲಿ. ಸೊ 28 plus 32 60 ಬರುತ್ತೆ. ಸೇಮ್ as it is ಆಗಿ ಬರ್ಕೊಂಡಿದ್ದೀನಿ. 15 ಈ ಕಡೆ ಮೂವ್ ಮಾಡ್ಕೊಳ್ಳಿ. 60 minus 50 ಆಯ್ತು. 60 minus 50 ಅಂದ್ರೆ 10 ಆಯ್ತು. ಸೊ therefore the number of elements of x intersection y is 10. ಸೊ ಹಾಗಾದ್ರೆ x intersection y ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ 10 ಎಲಿಮೆಂಟ್ಸ್ ಇದೆ ಅಂತ ಬರೀಬಹುದು. ಸೊ ಈ ತರ ಪ್ರಾಬ್ಲಮ್ಸ್ ತುಂಬಾ ಈಸಿ ಇರೋ ನಿಮಗೆ ಕಳಿಸ್ಕೊಡ್ತೀನಿ, ಖಂಡಿತ ಸಾಲ್ವ್ ಮಾಡಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಲಾಸ್ಟ್ ಕ್ಲಾಸಸ್ ಅಲ್ಲಿ ತುಂಬಾ ಜನ ರಿಪ್ಲೈ ಮಾಡಿ ಕಳಿಸಿದಿರಾ, ಬಟ್ ಟ್ರೈ ಮಾಡ್ತಿಲ್ಲ ನೀವು ಫಸ್ಟ್ ಇಯರ್ ಸ್ಟೂಡೆಂಟ್ಸ್. ಇನ್ನು ಏನ್ ಮಾಡೋದು ನನ್ಗೆ ಗೊಂದಲ ಮಾಡ್ಕೊಂಡಿದೀನಿ. ಇನ್ನ ಸ್ವಲ್ಪ ದಿನ ಇದೆ 2-3 ಮಂತ್ಸ್ ಇದೆ, ಎಕ್ಸಾಮ್ ಬಂದ್ಬಿಡುತ್ತೆ. ನಾನು ಸೈನ್ಸ್ ತಗೋಬೇಕು ಬೇಡವಾ, ನಾನು ಸೈನ್ಸ್ ಓದ್ಬೇಕು, ಆ ತರ ಗೊಂದಲ ಇದೆ ಅಂತ ಅನ್ಕೋತೀನಿ. ಖಂಡಿತ ಆ ತರ ಗೊಂದಲಗಳು ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಸೊ ನಿಮ್ಗೆ ಏನಿದೆ ಬೇಸಿಕ್ ಅದನ್ನ ಫೀಲ್ ಎಲ್ಲರಿಗೂ ಒಂದೇ ಟೈಮ್ ಸಿಗೋದು. ಆರ್ಟ್ಸ್ ಅವ್ರಿಗೂ ಕಾಮರ್ಸ್ ಸೈನ್ಸ್ ಎಲ್ಲರಿಗೂ ಒಂದೇ ಟೈಮ್ ಸಿಗೋದು ನಿಮ್ಗೆ. ಸೊ ಹಾಗೆ ನಿಮ್ಗೆ ಎಷ್ಟು ಆಗುತ್ತೆ ಅದು ಸಿಲೆಬಸ್ ರೆಡ್ಯೂಸ್ ಮಾಡಿರ್ತಾನೆ. ಖಂಡಿತ ನೀವು ಅದನ್ನ ರೆಡಿಯಾಗಿ ಮತ್ತೆ ನೀವು ಓದ್ಬೋದು. ಹಾಗಾಗಿ ಗೊಂದಲ ಆಗ್ಬೇಡಿ. ಫಸ್ಟ್ ಏನಿದೆ ಇವತ್ತಿನ ಕೆಲಸ ಅದನ್ನ ಖಂಡಿತ ಕರೆಕ್ಟ್ ಮಾಡ್ತಾ ಹೋಗಿ ನೀವು ಸಕ್ಸಸ್ ಆಗ್ಬೋದು. ಸೊ ನೆಕ್ಸ್ಟ್ ನೋಡೋಣ ಇನ್ನೊಂದು ಪ್ರಾಬ್ಲಮ್ ಆಗುತ್ತೋ ಇಲ್ಲ ಏನ್ ಮಾಡೋದು ಅಂತ. ಸೊ ಓಕೆ, ಟೈಮ್ ಆಗಿದೆ 20 ಮಿನಿಟ್ಸ್. ನಿಮ್ಗೆ ವಿಡಿಯೋ ಅಪ್ಲೋಡ್ ಆಗೋದಿಲ್ಲ. ಸೊ ನಾನು ಎಲ್ಲ ವಿಡಿಯೋಸ್ ಇದೆ ಪ್ರಾಬ್ಲಮ್ಸ್ ಕಳಿಸ್ಕೊಡ್ತೀನಿ, ಅದನ್ನ ಸಾಲ್ವ್ ಮಾಡಿ. ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾನು ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ, ರಿಲೇಷನ್ ಅಂಡ್ ಫಂಕ್ಷನ್. ಸೊ ಯಾರಿಗೆ ಸೆಟ್ಸ್ ಅರ್ಥ ಆಗಿಲ್ಲ ಅವ್ರು ಖಂಡಿತ ಕಾಲ್ ಮಾಡಿ ಮತ್ತೆ ಕೇಳ್ಕೋಬಹುದು. ನಿಮ್ಗೆ
ಕ್ಲಾಸ್ ಮುಗ್ದೋಗಿದೆಯಲ್ಲಪ್ಪ, ನಿಮಗೆ ರೆಗ್ಯುಲರ್ ಕ್ಲಾಸಸ್ ಆದ್ರೆ ಏನಾಗಿತ್ತು, ಒಂದ್ ದಿವಸ ಅಬ್ಸೆಂಟ್ ಆಗಿದ್ರೆ ನಿಮ್ಗೆ ಮತ್ತೆ ಏನು ಆ ಕ್ಲಾಸಸ್ ಮಿಸ್ ಆಗ್ತಾ ಇತ್ತು. ಇಲ್ಲಿ ಆತರ ಆಗೋದಿಲ್ಲ. ಖಂಡಿತ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ನೀವು ಸೆಟ್ಸ್ ನ ನೀವು ನಾನು ಮಾಡಿರೋ ಕ್ಲಾಸಸ್ ನ ಅಬ್ಸರ್ವ್ ಮಾಡಿ ಒಂದ್ ಕಡೆನ ಮತ್ತೆ ನೋಟ್ಸ್ ಮಾಡಿ ನೀವು ರೆಡಿ ಆಗ್ಬೋದು. ಹಾಗಾಗಿ ಸೆಟ್ಸ್ ನ 2-3 ಡೇಸ್ ಅಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿ ನಾನು ನೋಟ್ಸ್ ನನಗೆ ಅಪ್ಲೋಡ್ ಮಾಡಿ, ನೆಕ್ಸ್ಟ್ ಎಲ್ಲ ಮಾಡಾದ್ಮೇಲೆ ನಾನು ನೆಕ್ಸ್ಟ್ ಚಾಪ್ಟರ್ ಓದ್ತಿದ್ದೆ. ಸೆಕೆಂಡ್ ಚಾಪ್ಟರ್ ಇಸ್ ದ ರಿಲೇಷನ್ ಅಂಡ್ ಫಂಕ್ಷನ್. ಅದು ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ಅದು ನಿಮ್ಗೆ ಸೆಟ್ಸ್ ಚೆನ್ನಾಗಿ ಗೊತ್ತಿದ್ರೆ ಅದನ್ನು ನಿಮ್ಗೆ ನೀಟಾಗಿ, ಇಲ್ಲಿ ಮ್ಯಾಥಮೆಟಿಕ್ಸ್ ಇರೋದೇ ಹಾಗೆ, ನೀವು ಯಾವಾಗ ನೀವು ಹಿಂದಿನ ಚಾಪ್ಟರ್ ಲ್ಯಾಗ್ ಆಗ್ತೀರಾ, ನೆಕ್ಸ್ಟ್ ಚಾಪ್ಟರ್ ಅರ್ಥ ಆಗೋದಿಲ್ಲ, ಅದ್ರಲ್ಲಿ ಆಗಾದ್ರೆ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಅರ್ಥ ಆಗೋದಿಲ್ಲ. ಹಾಗಾಗಿ ನಿಮ್ಗೆ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಫಸ್ಟ್ ನಾವು ಬೇಸಿಕ್ ಇವು. ಸೊ ಫಸ್ಟ್ ಚಾಪ್ಟರ್ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಖಂಡಿತ ನಿಮಗೆ ಸೆಕೆಂಡ್ ಚಾಪ್ಟರ್ ಅರ್ಥ ಆಗುತ್ತೆ. ಹಾಗಾಗಿ ಫಸ್ಟ್ ಚಾಪ್ಟರ್ ವಿಡಿಯೋಸ್ ನ ಮತ್ತೆ ಒಂದ್ಸಲ ಏನ್ ಎಲ್ಲರೂ ಕೂಡ ನೋಡಿ ಮತ್ತೆ ನನ್ನ ಹತ್ರ ಕೇಳ್ಕೋಬಹುದು. ನಿಮ್ಗೆ ಇಂಟ್ರೆಸ್ಟ್ ಇರ್ಬೇಕಷ್ಟೇ. ಸೊ ಹಾಗಾಗಿ ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡೋದು 2-3 ಡೇಸ್ ಅಲ್ಲಿ. ಈ ಕ್ಲಾಸಸ್ ನಲ್ಲಿ ಇಷ್ಟು ಮಾಡಿದೀನಿ ನಾನು. ಸೊ ಇದಕ್ಕೆ ರಿಲೇಟೆಡ್ ಆಗಿರೋ ಪ್ರಾಬ್ಲಮ್ಸ್ ನಾನು ಸೆಂಡ್ ಮಾಡ್ತೀನಿ. ನೀವು ಅದನ್ನ ವಾಚ್ ಮಾಡಿ ಅಪ್ಲೋಡ್ ಮಾಡಿ ನನಗೆ. ಥ್ಯಾಂಕ್ ಯು.